ದೇಶಾದ್ಯಂತ ಸದ್ದು ಮಾಡಿದಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಲಯ ಆರೋಪಿಯನ್ನ ಅಪರಾಧಿ ಅಂತ ತೀರ್ಮಾನವನ್ನ ಮಾಡಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಕೂಡ ಈಗಾಗಲೇ ವಿಧಿಸಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ SIT ತುಂಬಾ ಉತ್ತಮವಾದಂತಹ ಒಂದು ತನಿಖೆಯನ್ನ ಮಾಡಿತ್ತು. ಅದರಲ್ಲೂ ಕೂಡ ಸಾಕ್ಷಿಯನ್ನ ಕಲೆ ಹಾಕಿದ್ದೇನಿತ್ತು ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಈ ಒಂದು ಪ್ರಕರಣ ನಡೆದಿತ್ತು. ಅನಂತರದಲ್ಲಿ ಸಾಕ್ಷಿಯನ್ನ ಕಲೆ ಹಾಕುವಂತದ್ದು ತುಂಬಾ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದಾಗಿತ್ತು. ಆ ಸಂದರ್ಭದಲ್ಲಿ SIT ಯಾವ ರೀತಿಯಲ್ಲಿ ಹಾಗಾದ್ರೆ ತನಿಖೆಯನ್ನ ಮಾಡ್ತಾ ಹೋಯ್ತು, ಹಾಗೆ ಸಾಕ್ಷಿಯನ್ನ ಕಲೆ ಹಾಕಿದ್ದೇಗೆ, ಸಂತ್ರಸ್ತೆಯರನ್ನ ಯಾವ ರೀತಿಯಲ್ಲಿ ಭೇಟಿ ಮಾಡ್ತು ಅನ್ನೋದನ್ನ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ SIT SP ಆಗಿರುವಂತಹ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಪ್ರಕರಣ ಸಾಕಷ್ಟು ಚಾಲೆಂಜಿಂಗ್ ಪ್ರಕರಣ ಅಂತಾನೆ ಕರೆಯಲ್ಪಟ್ಟಿರುವಂತಹ ಒಂದು ಪ್ರಕರಣ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಮೊದಲಿಗೆ ಈ ಪ್ರಕರಣ ಯಾವಾಗ SITಗೆ ಬರುತ್ತೋ ಆ ಸಂದರ್ಭದಲ್ಲಿ ಸಾಕಷ್ಟು ಅಸಡ್ಡೆ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಈ ಪ್ರಕರಣದಲ್ಲಿ ಇವ್ರು ಡೆಡ್ ಎಂಡಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳ ಹಿಂದೆ ನಡೆದು ಹೋಗಿದೆ. ಇದರಲ್ಲಿ ಇವ್ರು ಯಾವ ರೀತಿಯಲ್ಲಿ ಬಯೋಲಾಜಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ, ಇದೆಲ್ಲವೂ ಕೂಡ ಕಷ್ಟ. ಹಾಗಾಗಿ SIT ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಬಹುದು ಅನ್ನುವಂತ ಅಭಿಪ್ರಾಯ ಸಾಕಷ್ಟು ಕಡೆ ವ್ಯಕ್ತವಾಗಿತ್ತು. ನಿಮಗೆ ಆ ರೀತಿ ಅಭಿಪ್ರಾಯಗಳು ವ್ಯಕ್ತವಾದಂತ ಸಂದರ್ಭದಲ್ಲಿ ಏನ್ ಅನ್ಸಿತ್ತು, ಅಥವಾ ನಿಮ್ ಗಮನಕ್ಕೆ ಈ ಅಭಿಪ್ರಾಯ ಬಂದಿತ್ತ ಹೇಗೆ? ನಮಸ್ಕಾರ. ಮೊದಲನೇದಾಗಿ SIT ಫಾರ್ಮ್ ಆದಾಗ ನನಗೆ ಪರ್ಸನಲಿ ಈ ಪ್ರಕರಣದ ಬಗ್ಗೆ ತುಂಬಾ ಮಾಹಿತಿ ಇರಲಿಲ್ಲ. SIT ಫಾರ್ಮೇಶನ್ ಆದ ನಂತರ ನಾವು ಈ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು, ಅದಕ್ಕೆ ಸರ್ಕ್ಯುಲೇಟೆಡ್ ವಿಡಿಯೋಸ್ ಏನಿತ್ತು ಅದನ್ನ ನೋಡೋ ಅಂತ ಪ್ರಯತ್ನ ಪಟ್ಟಿದ್ದಂತಿದೆ. ಆ ಸಂದರ್ಭದಲ್ಲಿ ಸುಮಾರು ಕಡೆಯಿಂದ ತಾವು ಹೇಳ್ದಂಗೆ ಕೆಲವೊಂದು ವಿಷಯಗಳು, ಸ್ಪೆಷಲಿ ತುಂಬಾ ಹಳೆ ಪ್ರಕರಣ ಅನ್ನುವಂಥದ್ದು, ಮತ್ತೆ ಇದರಲ್ಲಿ ಸಾಕ್ಷಿಗಳು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅನ್ನುವಂಥದ್ದು, ಒರಿಜಿನಲ್ ವಿಡಿಯೋ ಸಿಗ್ಲಿಕ್ಕಿಲ್ಲ ಅನ್ನುವಂಥದ್ದು, ಹಾಗೆ ಆರೋಪಿ ಮುಖ ಕಾಣ್ತಾ ಇಲ್ಲ, ಆ ಥರದ್ದು ನೂರಾರು ವಿಷಯಗಳು ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಕೇಳಿದ್ದೇವೆ. ಆದ್ರೆ ವಿಡಿಯೋ ನೋಡಿದಾಗ ನಮಗೆ ಮೊದಲನೇದಾಗ ಅನ್ಸಿದ್ದೇನಂತಂದ್ರೆ, ವಿಡಿಯೋದಲ್ಲಿ ಒಂದು ಸಂತ್ರಸ್ತೆ ಇದ್ದಾಳೆ. ಸುಮಾರು ಸಂತ್ರಸ್ತೆಯರಿದ್ರು, ಬಟ್ ಈ ಪ್ರಕರಣದ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಳು ಸಂತ್ರಸ್ತೆ ಇದ್ದಾಳೆ. ತುಂಬಾನೇ ಡಿಸ್ಟ್ರೆಸ್ ಅಲ್ಲಿ ಇದ್ದಿದ್ದು ನಮ್ಗೆಲ್ಲ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಸೊ ನಮಗೆ ಇರೋಂತ ಎವಿಡೆನ್ಸಸ್ ಏನಿತ್ತು, ಸಾಕ್ಷಿಗಳು ನಮ್ಮ ಕೈ ಮುಂದೆ ಏನಿತ್ತು, ಅದನ್ನ ತಗೊಂಡು ನಾವು ಕೇಸ್ ಬಿಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲೇಬೇಕು ಅನ್ನುವಂಥದ್ದು ಒಂದು ಆ ದಿನಾನೇ ನಾವು ಆಲೋಚನೆ ಮಾಡಿದ್ವಿ. ಮೊದಲನೇ ದಿನ ನಮ್ಮ SIT ನೇತೃತ್ವ ವಹಿಸಿರುವಂತಹ BK ಸಿಂಗ್ ಸರ್ ಜೊತೆಗೆ ನಾವೇನು ಚರ್ಚೆ ಮಾಡಿದ್ವಿ. ಮೊದಲನೇ ದಿನ ಆಗಿದ್ದು ಬೇರೆ ಯಾವುದೇ ಇನ್ವೆಸ್ಟಿಗೇಷನ್ ಬಗ್ಗೆ ಆಗಿರ್ಲಿಲ್ಲ. ಚರ್ಚೆ ಆಗಿದ್ದು ಮೇನ್ಲಿ ವಿಡಿಯೋ ನೋಡಿದೀರಾ, ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆಲ್ಲ ಅದ್ರ ಬಗ್ಗೆ ಅನ್ನೋದು ಮಾತುಕತೆ. ನಾವು ಇರ್ಬೋದು, SPs ಇರ್ಬೋದು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಇರ್ಬೋದು, ಅಥವಾ SITಗೆ ಡ್ರಾ ಮಾಡಿರುವಂತ ಸಿಬ್ಬಂದಿ ಇರ್ಬೋದು, ಎಲ್ಲರ ಜೊತೆ ಚರ್ಚೆ ಆಗಿದ್ದು 5 ನಿಮಿಷದ ಚರ್ಚೆ. ವಿಡಿಯೋ ನೋಡಿದಾಗ ಏನ್ ಅನ್ಸುತ್ತೆ, ಅವಳಿಗೆ ನ್ಯಾಯ ಒದಗಿಸ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ನಾವು ಮಾಡೋಣ, ಇಷ್ಟೇ ಚರ್ಚೆ ಆಗಿದ್ದಂಥದ್ದು. ಅದರ ನಂತರ ಕೆಲಸ ಸ್ಟಾರ್ಟ್ ಆಗಿದ್ದು. ತಾನಾಗೆ ನಮ್ಗೆ ಎವಿಡೆನ್ಸಸ್ ಸಿಗ್ತಾ ಹೋಯ್ತು. ಅದರಲ್ಲಿ ದಟ್ ವಾಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಮೇಡಮ್, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಆ ವಿಡಿಯೋ ಆಗಿರ್ಬೋದು ಅಥವಾ ಸ್ಕ್ರೀನ್ ಶಾಟ್ಗಳಾಗಿರ್ಬೋದು, ಎಲ್ಲೂ ಕೂಡ ಆರೋಪಿಯ ಮುಖ ಅನ್ನುವಂಥ ತೋರೋದಿಲ್ಲ. ಆ ಸಂದರ್ಭದಲ್ಲಿ ಅದನ್ನ ಪ್ರೂವ್ ಮಾಡುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾರದ್ದು ಅಂತ ಹೇಳಲಿಕ್ಕೆ ಆಗಲ್ಲ, ಮಾರ್ಫಿಂಗ್ ಆಗಿದೆ ಅನ್ನುವಂಥ ಒಂದಿಷ್ಟು ವಿಚಾರಗಳು ಕೂಡ ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ನನ್ನ ವಿಡಿಯೋನೇ ಅಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಲ್ಲಿ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರಿ, ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ? ತಾವ್ ಹೇಳ್ದಂತೆ ಇದರಲ್ಲಿ ನಮ್ಗೆ ಒರಿಜಿನಲ್ ವಿಡಿಯೋ ಸಿಗುವಂತ ಸಂದರ್ಭ ತುಂಬಾ ಕಡಿಮೆ ಇತ್ತು. ಯಾಕಂದ್ರೆ ಆರೋಪಿ ಇದ್ದವನು ಯಾವಾಗ್ಲೂ ಅದನ್ನ ಸಾಕ್ಷಿ ನಾಶಪಡಿಸಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿದ್ದಂಥವನು ದೇಶ ಬಿಟ್ಟು ಹೋಗಿದ್ದಂಥದ್ದಿತ್ತು. ಹಾಗೆ ಅವರ ಮೊಬೈಲ್ಗಳು ನಮ್ಗೆ ಸಿಕ್ಕಿರುವಂತದ್ದು ಇಲ್ಲ ಇನಿಷಿಯಲಿ. ಸೊ ಮೊದಲನೇ ಮಾತು, ನಾವು ಈ ಎವಿಡೆನ್ಸ್ ಅಂದ್ರೆ ಫಸ್ಟ್ ಡಿಜಿಟಲ್ ಎವಿಡೆನ್ಸ್ ಏನಿತ್ತು ವಿಡಿಯೋ, ಅದನ್ನ ನಾವು ಪಡೆದುಕೊಳ್ಳುವಂಥದ್ದು, ಚೇನ್ ಯಾವ ತರ ಅದು ಟ್ರಾನ್ಸ್ಮಿಟ್ ಆಗಿತ್ತು ಅನ್ನೋಂಥದ್ದನ್ನ ನೋಡ್ಕೊಂಡು ಹೋದಾಗ ನಮಗೆ ಒಂದಷ್ಟು ವಿಟ್ನೆಸಸ್ ಮುಂದೆ ಬಂದು ನಮಗೆ ಪ್ರೊಡ್ಯೂಸ್ ಮಾಡಿರೋವಂಥದ್ದಿತ್ತು ವಿಡಿಯೋಸ್ನ. ಸೊ ನಮಗೆ ಬಿಗಿನಿಂಗ್ ಪಾಯಿಂಟ್ ಸಿಕ್ಕಿರೋಂತಹ ಡಿವೈಸ್ ಇತ್ತು. ಆ ಡಿವೈಸ್ ಮತ್ತೆ ಅದರಲ್ಲಿ ಟ್ರಾನ್ಸ್ಫರ್ ಮಾಡಿರುವಂತಹ ವಿಜುವಲ್ಸ್ ಅಂದ್ರೆ ವಿಡಿಯೋ ಮತ್ತೆ ಇಮೇಜಸ್. ಸೊ ಡಿಜಿಟಲ್ ಎವಿಡೆನ್ಸ್ಗೆ ಬಂದಾಗ ನಮಗೆ ಚೈನ್ ಆಫ್ ಕಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದ್ರದ್ದು ಸ್ಯಾಂಕ್ಟಿಟಿ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೇ ತಗೊಂಡಿದಾರ ಒರಿಜಿನಲಿ ಅಥವಾ ಅದನ್ನ ಟ್ರಾನ್ಸ್ಫರ್ ಮಾಡಿರೋ ಅಂತ ಅಂದ್ರೆ ಡೌನ್ಲೋಡ್ ಮಾಡಿರೋ ಅಂತದ್ ಇದೆಯಾ, ಅದೆಲ್ಲ ನಾವು ಮೊದಲು ನಿರ್ಣಯ ಬಂದಾಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿದೆ. ನಮ್ಗೆ ಪ್ರೈಮರಿ ಸೋರ್ಸೇ ಸಿಗ್ಬೇಕು ಅಂತಿಲ್ಲ, ಸೆಕೆಂಡರಿ ಸೋರ್ಸ್ ಇಂದ ಸಿಕ್ಕಾಗ್ಲೂ ಅದು ಅಥೆಂಟಿಕ್ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ನಮಗ್ ಸಬ್ಮಿಟ್ ಮಾಡುವಂತವ್ರಿದ್ರೆ 100% ಅದು ಅಡ್ಮಿಸಿಬಲ್ ಆಗುತ್ತೆ. ಸೊ ನಾವು ಈ ವಿಜುವಲ್ಸ್ ಅನ್ನ ತಗೊಂಡು ಅದನ್ನ ನಾವು ಅನಲೈಸ್ ಮಾಡ್ಲಿಕ್ಕೆ FSLಗೆ ಕೊಟ್ಟಾಗ ನಮ್ಗೆ ಅದು ಮಾರ್ಫ್ಡ್ ಇಲ್ಲ, ಜೆನ್ಯೂಯಿನ್ ವಿಡಿಯೋಸ್ ಅನ್ನುವಂಥದ್ದು ರಿಪೋರ್ಟ್ ಬಂದಿದ್ದು, ಅದು ಮೊದಲನೇ ಪ್ಲಸ್ ಪಾಯಿಂಟ್ ನಮಗೆ.
ಅದರ ನಂತರದಲ್ಲಿ ಆ ವಿಡಿಯೋಸ್ ಅಲ್ಲಿ ಇರುವಂತಹ ಕಂಟೆಂಟ್ ಅನ್ನ ನಾವು ಅನಾಲಿಸಿಸ್ ಮಾಡೋಕೆ ಶುರು ಮಾಡಿದಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.